9ನೇ ದಿನದ 5ನೇ ಬ್ಯಾಚ್ ರನ್ನಿಂಗ್ ಮಾಡಲಿಕ್ಕೆ ಭಾವಿ ಅಗ್ನಿವೀರರು ರೆಡಿ ಆಗ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಜಂಪ್ ಮಾಡ್ತಾ ಇದ್ದಾರೆ. ಇವತ್ತು ಒಟ್ಟು 5 ಬ್ಯಾಚ್ಗಳನ್ನು ಮಾತ್ರ ಮಾಡ್ಯಾರ. ಇವತ್ತು ಜನರಲ್ ಡ್ಯೂಟಿ ಮತ್ತು ಜನರಲ್ ಟ್ರೇಡ್ಮನ್ ಅಭ್ಯರ್ಥಿಗಳಿಗಾಗಿ ರ್ಯಾಲಿ ನಡೀತಾ ಇದೆ. ಇದು ಮೂಡಬಿದಿರೆಯ ಆಳ್ವಾಸ್ ಸ್ವರಾಜ್ ಮೈದಾನದಲ್ಲಿ ಅಗ್ನಿವೀರ ಆರ್ಮಿ ಇವತ್ತು 9ನೇ ದಿನ ಯಶಸ್ವಿಯಾಗಿ ನಡೀತಾ ಇದೆ. ನೋಡ್ಬೋದು, ರನ್ನಿಂಗ್ ಸ್ಟಾರ್ಟ್ ಆಯಿತು. ಅದರ ಜೊತೆ ಟೈಮನ್ನು ಸಹಿತ ನಾವು ಸ್ಟಾರ್ಟ್ ಮಾಡಿದ್ವಿ. ಗಮನಿಸ್ಬೋದು, ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು, ಪ್ರತಿನಿತ್ಯ ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ, ಅಭ್ಯರ್ಥಿಗಳನ್ನ ನೋಡ್ತಾ ಇರ್ತೀರಿ. ವಿಡಿಯೋಗಾಗಿ ಕಾಯ್ತಕ್ಕಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಭಾಳಷ್ಟು ಜನ ಫೋನ್ ಮಾಡ್ತಾರೆ, ಸರ್ ನಿಮ್ಮ ವಿಡಿಯೋ ಬಂದಿಲ್ಲ ಅಂತ. ನೋಡ್ಬೋದು, ಓಡ್ರಿ ಫಸ್ಟ್ ರೌಂಡು ಈಗ ಓಡ್ತಾ ಇರೋದು ಫಸ್ಟ್ ರೌಂಡು. ಯಾಕಂದ್ರೆ ಅಗ್ನಿವೀರ ಆರ್ಮಿ ಎಕ್ಸಲೆಂಟ್ ಹೊಡಿಬೇಕಂದ್ರೆ 4 ರೌಂಡ್ ಸ್ಪೀಡಾಗಿ ಹೋಗ್ಬೇಕು ರೀ. ಕೆಲವೊಬ್ರು ಹೇಳ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಲೋ ಓಡೋದು, ಆಮೇಲೆ ಲಾಸ್ಟ್ ಫಿನಿಶಿಂಗ್ ಸ್ಪೀಡ್ ಓಡೋದು ಅಂತಾರೆ. ಹಾಗಿಲ್ಲ, ಇದು ಶಾರ್ಟ್ ರನ್ನಿಂಗ್ ಇದ್ದಂಗೆ ರೀ. 5 ಕಿಲೋಮೀಟ್ರ್ ರನ್ನಿಂಗ್ದಾಗ ಆ ರೀತಿ ಮಾಡ್ಬೋದು. 16 ಮೀಟ್ರ್ದಾಗ 4 ರೌಂಡ್ ಅಂದ್ರೆ ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿ ಪ್ರತಿಯೊಂದು ರೌಂಡಿಗೆ ಅವ್ನು ಟೈಮನ್ನು ಗೊತ್ತಿರ್ತದೆ. ಪ್ರತಿಯೊಂದು ರೌಂಡ್ ನಾನು ಎಷ್ಟು ಟೈಮ್ದಾಗ ಓಡ್ತೀನಿ, ಟೋಟಲ್ 4 ರೌಂಡ್ ಎಷ್ಟು ಟೈಮ್ದಾಗ ಓಡ್ತೀನಿ ಅನ್ನೋದು ಗೊತ್ತಿರ್ತದೆ. ನೋಡ್ತಾಯಿದ್ರು, ಓಡ್ರಿ ಓಡ್ತಾ ಇದ್ದಾರೆ. ಈಗ ಫಸ್ಟ್ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಮುಂದಿದ್ದಂಥ ಅಭ್ಯರ್ಥಿಗಳು ಫಸ್ಟ್ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಗಮನಿಸ್ಬೋದು, ನೋಡ್ತಾ ಇದ್ದಾರೆ, ಫಸ್ಟ್ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಟೈಮನ್ನು ಸಹಿತ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ಬೋದು, ಟೈಮನ್ನು ನೋಡ್ಬೋದು. ನೋಡಿರಿ, ಫಸ್ಟ್ನೇದವರು ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಿದ್ದಾರೆ. ಕಾಣಿಸ್ತಾ ಇದೆ ವಿಡಿಯೋ. ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗಾಗಲೇ ಸುಮಾರು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ, ಆಮೇಲೆ BSF, CRPF, CISF, ಅಸ್ಸಾಂ ರೈಫಲ್, ITBP, SSB, ನೇವಿ, ಏರ್ಫೋರ್ಸ್ ಹೀಗೆ ಬೇರೆ ಬೇರೆ ಡಿಫೆನ್ಸ್ ಫೋರ್ಸ್ಗಳಲ್ಲಿ ಸೇರಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮೊನ್ನೆ ಬೆಳಗಾವಿ ಒಂದೇ ರ್ಯಾಲಿಯಲ್ಲಿ 83 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ SSCGD ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು 25 ಜನ ಕಾನ್ಸ್ಟೇಬಲ್ ಆಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಇಂಡಿಯನ್ ನೇವಿಯಲ್ಲಿ 7 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಗಮನಿಸ್ಬೋದು, ಈಗ ಹೊಸದಾಗಿ ಅಗ್ನಿವೀರ ಆರ್ಮಿ ಇದು 2026ಕ್ಕೆ ಏನಪ್ಪ ಅಂದರೆ 1,00,000 ಜನರನ್ನು ತೆಗೆದುಕೊಳ್ತಾ ಇದ್ದಾರೆ. ಅಗ್ನಿವೀರ ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ಎಲ್ಲ ಸೇರಿ 1,00,000 ಜನರ ಅಭ್ಯರ್ಥಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಈಗ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ, ವುಮನ್ ಮಿಲಿಟರಿ ಪೊಲೀಸ್, ಹಾಗೆ SSCGD, BSF, CRPF, CISF, ಅಸ್ಸಾಂ ರೈಫಲ್, ITBP, SSB ಹೀಗೆ ವಿವಿಧ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿ ನೀಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಆದ್ದರಿಂದ ನಿಮ್ಮ ಸ್ನೇಹಿತರು, ನಿಮ್ಮ ಪಾಲಕರು ಯಾರಾದರೂ ಇದ್ದರೆ ತಿಳಿಸ್ರಿ. ಯಾಕಂದರೆ ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಬೇಗನೆ ಬಂದು ಅಡ್ಮಿಷನ್ ತೆಗೆದುಕೊಳ್ಬೇಕು. ಯಾಕಂದ್ರೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಏಕಕಾಲಕ್ಕೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಹಾಕಿದಾಗ ಫಸ್ಟಿಗೆ ಏನಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ರೀ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನೀವು ಪಾಸ್ ಆದಮೇಲೆ ನೆಕ್ಸ್ಟ್ ಏನಂದರೆ ಕರ್ನಾಟಕದಿಂದ 3 ಇಯರ್ ಅದಾವೆ. ಬೆಂಗಳೂರು ಇಯರು, ಮಂಗಳೂರು ಇಯರು, ಬೆಳಗಾವಿ ಇಯರು. 3 ಇಯರ್ಗಳಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಗಳು ಬೇರೆ ಬೇರೆ ಇದಾವೆ. ಆಮೇಲೆ ಈ ರ್ಯಾಲಿ ಫಿಸಿಕಲು, ಆಮೇಲೆ ಮೆಡಿಕಲ್ ರ್ಯಾಲಿ 3 ಇಯರ್ಗಳಿಗೆ 3 ಬೇರೆ ಬೇರೆ ರ್ಯಾಲಿಗಳನ್ನು ನಡೆಸ್ತಾರೆ. ಆದರೆ ಫಸ್ಟಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಎಲ್ಲ ಜಿಲ್ಲೆಗಳಲ್ಲಿ ಪರೀಕ್ಷೆ ನಡೆಯೋದ್ರಿಂದ ಫಸ್ಟ್ ಎಕ್ಸಾಮ್ ಪಾಸ್ ಆಗಬೇಕಾಗ್ತದೆ. ಆದ್ದರಿಂದ ನಮ್ಮ ಸಂಸ್ಥೆಯಲ್ಲಿ ನಾವು ಫಿಸಿಕಲ್ ತರಬೇತಿಯನ್ನು ಕೊಡ್ತೀವಿ. ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಅಂದರೆ ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ ನುರಿತ ಉಪನ್ಯಾಸಕರಿಂದ. ಆಮೇಲೆ ಲೈಬ್ರರಿ ವ್ಯವಸ್ಥೆ ಅದ, ಜಿಮ್ ವ್ಯವಸ್ಥೆ ಅದ. 400 ಮೀಟರ್ ಟ್ರ್ಯಾಕ್ನಾಗ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿಸ್ತೀವಿ. ಪ್ರತಿ ವಾರಕ್ಕೊಮ್ಮೆ ಡೆಮೋ ಆರ್ಮಿ ರ್ಯಾಲಿಯನ್ನು ನಡೆಸ್ತೀವಿ. ಆಮೇಲೆ ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆಗ್ಬೇಕಾದ್ರೆ ಏನೇನು ಇರ್ತದೆ, ರನ್ನಿಂಗು, ಪ್ಲಬ್ಸು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪು, ಹೈಟು, ವೇಟು, ಚೆಸ್ಟು, ಮೆಡಿಕಲು, ಆಮೇಲೆ ಪರೀಕ್ಷೆ ಎಕ್ಸಾಮ್ ಇಟ್ಟಿರ್ತದೆ. ನಿಮ್ಮ ರಿಸಲ್ಟನ್ನು ನೀವೇ ನೋಡ್ಕೋಬೋದು. ನಮ್ಮ ಸಂಸ್ಥೆಯೊಳಗೆ ನೀವು ಪಾಸ್ ಆಗೋದು ಬಿಡೋದು ನಮ್ಮ ಸಂಸ್ಥೆಯೊಳಗೆ ಇಲ್ಲೇ ನಿಮ್ಗೆ ಗೊತ್ತಾಗ್ತದೆ. ಅಭ್ಯರ್ಥಿಗಳೇ ನೋಡ್ಬೋದು, ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. 3ನೇ ರೌಂಡ್ ಓಡ್ತಾ ಇದ್ದಾರೆ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ 2 ಲಕ್ಷಕ್ಕಿಂತ ಅಧಿಕ ಪಾಲಕರು ಮತ್ತು ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ನಮ್ಮ ಇನ್ಸ್ಟಾಗ್ರಾಮ್ 1,01,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಫಾಲೋವರ್ಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಸಹಿತ. ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಈಗ ನೋಡ್ಬೋದು, 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಲಾಸ್ಟ್ ರೌಂಡ್ ಈಗ ರನ್ನಿಂಗ್ ಒಂದು ಮಾಡ್ತಾ ಇದ್ದಾರೆ. ಗಮನಿಸ್ಬೋದು, ಲಾಸ್ಟ್ ರೌಂಡ್ ನೋಡಿರಿ. ಇಲ್ಲಿ ಹಿಂದೆ ಉಳಿದಂಥ ಅಭ್ಯರ್ಥಿಗಳನ್ನ ಸೈಡಿಗೆ ಸರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಲಾಸ್ಟ್ ರೌಂಡ್ ಓಡೋ ಮುಂದೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ
ನೋಡ್ಬೋದು ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಮುಂದಿದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ಓಡ್ತಿದ್ದಾನೆ. ಯಾವತ್ತು ಕೈ ಸ್ವಿಂಗ್ ಮಾಡ್ತಾ ಇರಬೇಕು, ಜೋರಾಗಿ ಕೈ ಸ್ವಿಂಗ್ ಮಾಡ್ತಾ ಇರಬೇಕು, ಹೆಜ್ಜೆಗಳ ದೊಡ್ಡ ಹೆಜ್ಜೆಗಳು ಇಡಬೇಕು. ಫಸ್ಟ್ ಇದ್ದಂಥ ವಿದ್ಯಾರ್ಥಿ ನೋಡಿ ಭಾಳ ಅಂದರೆ ಭಾಳ ಮುಂದಿದ್ದಾನೆ ರೀ, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ. ಅವಾಗೆಲ್ಲರೂ ನೀವು ಕಮೆಂಟ್ ಮೂಲಕ ಅಭಿನಂದನೆ, ಕಂಗ್ರ್ಯಾಚುಲೇಷನ್ಸ್ ಅಂತ ತಿಳಿಸ್ಬೇಕು. ಅದೇ ರೀತಿಯಾಗಿ ಹಿಂದಿದ್ದಂಥ ಅಭ್ಯರ್ಥಿಗಳು ಸಹಿತ ಅಷ್ಟೇ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳೇ. ಹಾಗೆ ನಾಳಿನ ವಿಡಿಯೋಗಾಗಿ ಕಾಯ್ತಾಯಿರಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ತಾಯಿದ್ರಿ, ಅದಕ್ಕೆ ಸಂಬಂಧಪಟ್ಟಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಕಮೆಂಟನ್ನು ಮಾಡ್ತಾಯಿರ್ತೀನಿ. ನೋಡ್ಬೋದು, ಗಮನಿಸ್ಬೋದು, ಲಾಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ. ನೀವು ಟೈಮನ್ನು ಸಹಿತ ನೋಡ್ತಾ ಇದ್ದೀರಾ. ಇವತ್ತು ಟ್ರೇಡ್ಮನ್ ಮತ್ತು GD ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ 100 ಹುಡುಗರಲ್ಲಿ 80ರಷ್ಟು ಹುಡುಗರು ರನ್ನಿಂಗನ್ನು ಪಾಸ್ ಮಾಡ್ತಾಯಿದ್ದಾರೆ. ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು ನೋಡಿರಿ. ಮುಂದಿದ್ದಂಥ ಅಭ್ಯರ್ಥಿಯನ್ನು ಗಮನಿಸ್ಬೋದು. ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಪ್ರತಿನಿತ್ಯ ವಿಡಿಯೋಗಳನ್ನು ಬಿಡ್ತಾ ಇರ್ತೀವಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.